ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಲ್ಲಿ ಸಾಂಬಾರನ್ನು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ, ಹಾಗೆ ಮಾಡೋದು ಕೂಡ ತುಂಬಾನೇ ಸುಲಭ. ಮತ್ತೆ ಬ್ಯಾಚುಲರ್ಸಿಗೆಲ್ಲ ಒಂದು ಪರ್ಫೆಕ್ಟ್ ಆದ ರೆಸಿಪಿ ಇದು ಅಂತಾನೆ ಹೇಳ್ಬೋದು. ಸುಲಭವಾಗಿ ಅವರು ಕೂಡ ಈ ಸಾಂಬಾರನ್ನ ಮಾಡ್ಬೋದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಕುದಿ ಬಂದ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೇನೆ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ರುಚಿಯ ಬ್ಯಾಲೆನ್ಸಿಗೆ ಬೆಲ್ಲ ಒಂದು ಸ್ವಲ್ಪ ಹಾಕಲೇಬೇಕು, ಇಲ್ಲ ಅಂದರೆ ಸಾಂಬಾರು ಅಷ್ಟು ರುಚಿಯಾಗೋದಿಲ್ಲ. ನಂತರ ಇದಕ್ಕೆ ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಖಾರನು ಕೂಡ ಚೆನ್ನಾಗಿ ಬಿದ್ದರೆ ಚೆನ್ನಾಗಾಗ್ತದೆ. 4 ಹಸಿಮೆಣಸನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವಂತಹ ನುಗ್ಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಕೊಡ್ತದೆ ಈ ಸಾಂಬಾರಿಗೆ. ಮೇಯ್ನ್ ಆಗಿ ಬೇಕಾಗಿರೋದೇ ಈ ನುಗ್ಗೆಕಾಯಿ. ಹತ್ತತ್ರ ಅರ್ಧ kg ಆಗುವಷ್ಟು ಇದೆ. ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಸ್ವಲ್ಪ ಹೊತ್ತು ನುಗ್ಗೆಕಾಯಿ ಬೆಂದ ನಂತರ ಇದಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದಂತಹ ಬದನೆಕಾಯಿಯ ಹೋಳುಗಳನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಗುಳ್ಳ ಬದನೆಕಾಯಿಯನ್ನು ಬಳಸ್ತಾ ಇದ್ದೇನೆ. ಬದನೆಕಾಯಿ ಹಾಗೆ ನುಗ್ಗೆಕಾಯಿಯ ಕಾಂಬಿನೇಷನ್ನೇ ಸೂಪರ್ ಅಂತಾನೆ ಹೇಳ್ಬೋದು. ಈ ಸಾಂಬಾರನ್ನ ಮಾಡಿದ್ರೆ ಮನೆ ತುಂಬಾ ಪರಿಮಳ ಬರ್ತಾ ಇರ್ತದೆ. ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಈ ಎರಡು ಕಾಂಬಿನೇಷನ್ ಅಲ್ಲಿ ಮಾಡಿದಂತಹ ಈ ಸಾಂಬಾರ್. ನಿಮಗೂ ಕೂಡ ಖಂಡಿತ ಈ ಸಾಂಬಾರ್ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ. ಖಂಡಿತ ಈಗಲೇ ಒಂದು ಈ ರೆಸಿಪಿಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬದನೆಕಾಯಿ ಹೋಳುಗಳನ್ನು ಹಾಕಿ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡಲಿಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ತೊಗರಿಬೇಳೆಯನ್ನು ಹಾಕೊಂಡಿದ್ದೇನೆ ಪ್ಯಾನಲ್ಲಿ. ಹಾಗೆ 2 ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕೊಂಡಿದ್ದೇನೆ. ತೊಗರಿಬೇಳೆ ಹಾಗೆ ಕಡಲೆಬೇಳೆಯನ್ನು ಸ್ವಲ್ಪ ಹೊತ್ತು ಇದನ್ನ ಹುರ್ಕೊಳ್ತಾ ಇದ್ದೇನೆ. ಎಣ್ಣೆ ಏನು ಹಾಕೋದು ಬೇಡ, ಡ್ರೈ ಆಗಿ ಹುರ್ಕೊಳ್ಳೋದು. ನಂತರ ಇದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ 2 ಟೇಬಲ್ ಚಮಚ ಆಗುವಷ್ಟು. ಹಾಗೆ 2 ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ಎಲ್ಲವೂ ಕೂಡ ಒಂದೇ ಅಳತೆಯಲ್ಲಿ ಇದೆ, ನೋಡ್ಕೊಳ್ಳಿ. ತೊಗರಿಬೇಳೆ ಮಾತ್ರ 1 ಟೇಬಲ್ ಚಮಚ ಹಾಕಿದ್ದು ನಾನು. ನಂತರ ಒಂದು 10 ರಿಂದ 15 ಕಾಳು ಮೆಂತೆಯನ್ನು ಹಾಕೊಳ್ತಾ ಇದ್ದೇನೆ. ಬದನೆಕಾಯಿಗೆ ಮೆಂತೆ ಒಂದೊಳ್ಳೆ ಪರಿಮಳ ಕೊಡ್ತದೆ, ಹಾಗಾಗಿ ಸ್ವಲ್ಪ ಮೆಂತೆಯನ್ನು ಹಾಕೊಂಡಾಗ ಚೆನ್ನಾಗಾಗ್ತದೆ. ಎಲ್ಲವನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಒಣಮೆಣಸನ್ನ ಬಳಸೋದಿಲ್ಲ, ಹಾಗಾಗಿ ಮೊದಲಿಗೆ ಹಸಿಮೆಣಸನ್ನ ಜಾಸ್ತಿಯಾಗಿ ಹಾಕಿರೋದು. ಖಾರ ಕಟ್ಟೆಗೆ ಇದ್ರೆ ಚೆನ್ನಾಗಾಗ್ತದೆ ಅಂತ 4 ಹಸಿಮೆಣಸನ್ನ ನಾನು ಬಳಸಿದ್ದೇನೆ. ಚೆನ್ನಾಗಿ ಎಲ್ಲ ಹುರಿದಾಗಿದೆ, ಚೆನ್ನಾಗಿ ಘಮ ಬರ್ತಾ ಇದೆ. ಕೊನೆಯಲ್ಲಿ ಇದಕ್ಕೆ 3/4 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಇದನ್ನ ಕೊನೆಯಲ್ಲಿ ಹಾಕೊಂಡ್ರೆ ಸಾಕು, ಬೇಗನೆ ಹುರಿದು ಬಿಡ್ತದೆ, ಚಟಪಟ ಅಂದ್ಬಿಡ್ತದೆ. ಈ ಬಿಸಿಯಲ್ಲೇ ಬೇಗನೆ ಹುರಿದಾಗೆ ಆಗ್ತದೆ, ಹಾಗಾಗಿ ಕೊನೆಯಲ್ಲಿ ಹಾಕೊಂಡ್ರೆ ಸಾಕು. ಬೇಗ ಮೊದಲೇ ಹಾಕೊಂಡ್ರೆ ಕರಟಿ ಹೋಗ್ತದೆ, ಹಾಗಾಗಿ ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಹುರಿದು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ಪುಡಿ ಮಾಡಿ ಇಟ್ಕೊಳ್ತೇನೆ. ಈ ರೀತಿ ನೀವು ಪುಡಿಯನ್ನ ಮಾಡಿ ಇಟ್ಕೊಂಡ್ರೆ ಸಾಂಬಾರನ್ನ ದಿಢೀರಾಗಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಈ ರೀತಿ ಸಾಂಬಾರಿಗೆ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ಬೇಳೆ ಬೇಯಿಸೋದು, ಕಾಯಿ ರುಬ್ಬೋದು ಏನು ಬೇಡ. ಬ್ಯಾಚುಲರ್ಸಿಗೆಲ್ಲ ಒಂದು ಒಳ್ಳೆಯ ರೆಸಿಪಿ ಆಗ್ತದೆ ಇದು. ಈ ರೀತಿ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಸಾಂಬಾರನ್ನ ಮಾಡ್ಕೊಳ್ಬೋದು. ಈ ರೀತಿ ಪೌಡ್ರ್ ರೆಡಿಯಾಗಿದೆ. ರೆಡಿಯಾಗಿರುವ ಪೌಡ್ರಿಗೆ ನಾನಿಷ್ಟು ಪೌಡ್ರನ್ನ ಸಾಂಬಾರಿಗೆ ಬಳಸ್ತಾ ಇದ್ದೇನೆ ಇವತ್ತು. ಎಷ್ಟು ಪೌಡ್ರಿಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬ ಮೊದಲೇ ಮಾಡೋದು ಬೇಡ, ನಾವು ಹೋಳನ್ನೆಲ್ಲ ಬೇಯಲಿಕ್ಕೆ ಹಾಕಿದ ನಂತರ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಬೇಗ ಹಾಕ್ಕೊಂಡ್ರೆ ಆ ಮಸಾಲೆ ಘಮ ಹೊರಟೋಗ್ತದೆ ಅನಿಸ್ತದೆ, ಹಾಗಾಗಿ ಎಷ್ಟು ಬೇಕು ನೀರು ಅಗತ್ಯ ಇದ್ದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಹೋಳೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದು ಬಂದಿದೆ. ಈಗ ಇದಕ್ಕೆ ಮಾಡಿರುವಂತಹ ಮಸಾಲೆಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರನ್ನು ಹಾಕಿ ಕರಡಿರೋದ್ರಿಂದ ಗಂಟಾಗೋದಿಲ್ಲ, ಹಾಗೆ ಹಾಕ್ಕೊಂಡ್ರೆ ಗಂಟಾಗ್ತದೆ. ನಂತರ ಹುಳಿಯನ್ನು ಹಾಕ್ತಾ ಇದ್ದೇನೆ, ಹುಣಸೆ ಹಣ್ಣಿನ ರಸ. ಹಾಗೆ ನೀರಿನಲ್ಲಿ ಕರಡಿಟ್ಟಂತಹ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಬದನೆಕಾಯಿಗೆ ಇಂಗು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಇದೆಲ್ಲ ಹಾಕಿ ಮಾಡಿದಾಗ ಸಾಂಬಾರಿನ ಘಮವೇ ತುಂಬಾನೇ ಚೆನ್ನಾಗಿ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಈವರೆಗೆ ಈ ರೆಸಿಪಿಯನ್ನು ನೀವು ಮಾಡಿರ್ಲಿಕ್ಕಿಲ್ಲ, ಖಂಡಿತ ಅನ್ಕೊಳ್ತೇನೆ. ಖಂಡಿತ ನೀವು ಮಾಡಿರೋದಿಲ್ಲ, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಥಿಕ್ನೆಸ್ಸನ್ನು ನೋಡಿಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿಯಾಗಿದೆ ಅನಿಸ್ತಿದ್ರಿಂದ ಬಿಸಿ ನೀರನ್ನು ಹಾಕ್ಕೊಂಡಿದ್ದೇನೆ. ಕುದೀತಾ ಇರುವ ನೀರನ್ನೇ ಹಾಕಬೇಕು, ಇಲ್ಲಾಂದರೆ ಪರಿಮಳ ವ್ಯತ್ಯಾಸ ಆಗ್ತದೆ. ಸಾಂಬಾರು ಕುದೀತಾ ಇರುವಾಗ ಕುದಿಯುತ್ತಿರುವ ನೀರನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪವಾಗಿ ಬೇಕು ಅಂತ ಚೆನ್ನಾಗಿ ನೀರನ್ನು ಹಾಕಿ ಕುದಿಸ್ಕೊಂಡ್ರೆ ಆಯಿತು. ಇದು ತಣ್ಣಗಾಗ್ತಾ ಹೋದಾಗೆ ಮತ್ತೆ ಕೂಡ ಗಟ್ಟಿ ಆಗ್ತಾ ಬರ್ತದೆ, ಹಾಗಾಗಿ ಮೊದಲಿಗೆ ಚೆನ್ನಾಗಿ ಬೇಕಾದಷ್ಟು ನೀರನ್ನು ಹಾಕಿ ಮಾಡ್ಕೊಳ್ಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದರೆ ರುಚಿಯಾದ ಬದನೆಕಾಯಿ ನುಗ್ಗೆಕಾಯಿಯ ಸಾಂಬಾರ್ ರೆಡಿ ಆಗ್ತದೆ. ಈ ಸಾಂಬಾರ್ ಖಂಡಿತ ಅನ್ನದ ಜೊತೆ ತುಂಬಾನೇ ರುಚಿಯಾಗಿರ್ತದೆ, ಪರಿಮಳ ಭರಿತವಾಗಿರ್ತದೆ. ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕೊನೆಯಲ್ಲಿ ಒಂದು ಒಗ್ಗರಣೆ, ಸಾಸಿವೆ, ಕರಿಬೇವು, ಇಂಗು,
ಒಣಮೆಣಸನ್ನ ಹಾಕಿ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡಿದ್ದೇನೆ. ಹಾಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಹುಳಿ ರೆಡಿ ಆಗ್ತದೆ. ಖಂಡಿತ ಈ ಹುಳಿ ಅಥವಾ ಸಾಂಬಾರ್ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಲ್ವಾ? ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.